ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ. ಎಲ್ಲರ ನೆನಪು ಇರುವಂತಹ ಜಾಗ ಅಂತಂದ್ರೆ ಅದು ಶಾಲೆ. ಹಾಗೆ ಗಿಲ್ಲಿ ನಟನಿಗೂ ಕೂಡ ತನ್ನದೇ ಆದಂತಹ ನೆನಪನ್ನ ಕೊಟ್ಟಂತಹ ಜಾಗ ಇದು ಶಾಲೆ. ಏಕೆಂತಂದ್ರೆ ಶಾಲೆಯಲ್ಲಿ ಸಾಕಷ್ಟು ಸ್ನೇಹಿತರನ್ನ ಪಡ್ಕೊಂಡಿದ್ದೀವಿ, ಜೊತೆಗೆ ಟೀಚರ್ಸ್ಗಳ ಬೈಗುಳ ಕೂಡ ಸಿಕ್ಕಿದೆ. ಹಾಗಾದ್ರೆ ಗಿಲ್ಲಿ ನಟ ಶಾಲೆಯಲ್ಲಿ ಯಾವ ರೀತಿ ಇರ್ತಾ ಇದ್ದ, ಅವರ ಟೀಚರ್ಸ್ ಏನು ಹೇಳ್ತಾರೆ, ಜೊತೆಗೆ ಇಲ್ಲಿರುವಂತಹ ಮಕ್ಕಳು ಏನು ಹೇಳ್ತಾರೆ ನೋಡೋಣ, ಬನ್ನಿ ಶಾಲೆಗೆ ಹೋಗೋಣ. ನಾನಾಗಲೇ ಹೇಳ್ತಾ ಇದ್ದೆ ಗಿಲ್ಲಿ ನಟ ಓದಿದಂತಹ ಶಾಲೆಗೆ ಹೋಗ್ತೀವಿ ಅಂತ. ಇವತ್ತು ನೀವು ನೋಡ್ತಾ ಇರ್ಬೋದು ಗಿಲ್ಲಿ ನಟ ಓದಿದಂತಹ ಶಾಲೆಯಲ್ಲಿ ಇವತ್ತು ನಾವಿದ್ದೀವಿ. ಜೊತೆಗೆ ಪುಟಾಣಿ ಮಕ್ಕಳು ಕೂಡ ಇದ್ದಾರೆ, ಜೊತೆಗೆ ಟೀಚರ್ಸ್ಗಳು ಕೂಡ ಇದ್ದಾರೆ. ಹಾಗಾದರೆ ಗಿಲ್ಲಿ ನಟನ ಬಗ್ಗೆ ಏನು ಹೇಳ್ತಾರೆ, ಎಷ್ಟು ಖುಷಿಯಾಗಿದ್ದಾರೆ. ಯಾಕೆಂತಂದರೆ ಕಲಿಕೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬಹಳ ಮುಖ್ಯ ಆಗುತ್ತೆ. ಕಲಿಕೆಯೇ ನಮ್ಮ ಜೀವನಕ್ಕೆ ಒಂದು ದೊಡ್ಡ ಬುನಾದಿ ಅಂತ ಹೇಳಬಹುದು. ಆ ಒಂದು ಕಲಿಕೆ ಪ್ರಾರಂಭ ಆಗೋದೇ ಇಂತಹ ಶಾಲೆಗಳಲ್ಲಿ, ಅದರಲ್ಲೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ. ಹಾಗಾದರೆ ಏನು ಹೇಳ್ತಾರೆ ಟೀಚರ್ಸು, ಮಕ್ಕಳು, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಎಸ್ ಪುಟ್ಟ, ನಿನ್ನ ಹೆಸರೇನು? ಕೌಶಿಕ್. ಕೌಶಿಕ್, ಗಿಲ್ಲಿ ನಟ ಗೊತ್ತಾ ನಿಂಗೆ? ಗೊತ್ತಾ? ಯಾವಾಗಿಂದ ಪರಿಚಯ ನಿಂಗೆ? ಹಾಂ, ಪರಿಚಯ ಇಲ್ವಾ ನಿನಗೆ? ಇಲ್ಲ. ಓಕೆ, ನಿಂಗೆ ಗೊತ್ತಾ ಪುಟ್ಟ ಗಿಲ್ಲಿ ನಟ? ಗೊತ್ತಾ? ಯಾವಾಗಿಂದ ಪರಿಚಯ? ನನಗೆ ಯಾವಾಗಿಂದ ನೋಡಿದ್ಯಾ? ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ನೋಡಿದ್ಯಾ? ಮಾತಾಡಿಸ್ತಾರ ನಿನ್ನ? ಬಂದಾಗೆಲ್ಲ ಮಾತಾಡಿಸ್ತಾರೆ, ಡೈರಿ ಮಿಲ್ಕ್ ಎಲ್ಲ ತರಿಸ್ಕೊಡ್ತಾರೆ. ಹೌದಾ? ಬಿಗ್ ಬಾಸ್ ಅಲ್ಲಿ ನೋಡಿದ್ಯಾ ಅವ್ರನ್ನ ನೀನು? ಎಸ್ ಮ್ಯಾಮ್. ಏನ್ ಅನ್ಸುತ್ತೆ ಬಿಗ್ ಬಾಸ್ ಅಲ್ಲಿ ನೋಡಿರೋದು? ಖುಷಿ ಆಗುತ್ತೆ. ಇಲ್ಲೂ ಹಂಗೆ ಇದ್ರಾ ಎಲ್ಲಾನು ಕಿಟ್ಲೆ ಮಾಡ್ಕೊಂಡು? ನಿಂಗೂ ಕಿಟ್ಲೆ ಮಾಡಿದ್ರಾ? ಈಗ ಬಿಗ್ ಬಾಸ್ ಅಲ್ಲಿ ಇದೆಲ್ಲ ಗೆಲ್ಬೇಕಂತ ಅನ್ಸುತ್ತೆ? ಏನ್ ಅನ್ಸುತ್ತೆ ನಿಂಗೆ? ಒಬ್ಬರಲ್ಲ ಎಲ್ಲರೂ ಗೆಲ್ಬೇಕು ಅನ್ಸುತ್ತೆ. ಎಲ್ಲರೂ ಗೆಲ್ಬೇಕಾ? ಹಂಗಾರೆ ಗಿಲ್ಲಿ ನಟ ಗೆಲ್ಬೇಕು. ಓಕೆ, ನೋಡಿದ್ರಲ್ಲ ಎಷ್ಟು ಕ್ಯೂಟಾಗಿ ಮಕ್ಕಳು ಮಾತಾಡ್ತಿದ್ದಾರೆ ಅಂತ. ಮತ್ತೆ ಇನ್ನು ಮಕ್ಕಳು ಸಾಕಷ್ಟು ಜನ ಇದ್ದಾರೆ, ಎಲ್ಲರೂ ಕೂಡ ಮಾತಾಡಿಸ್ತಾ ಹೋಗೋಣ. ಹಾಯ್. ಹಲೋ. ಹಲೋ. ಓ, ಫುಲ್ ಜೋಶಲ್ಲಿದ್ದೀರಾ? ಏನು ನಿಮ್ಮ ಹೆಸರು? ವಿನೋದ್. ನಿಮ್ಮ ಹೆಸರು? ಸಮರ್ಥ್ ಗೌಡ. ನಿಮ್ಮ ಹೆಸರು? ಭೈರವ. ಓಕೆ, ಈಗ ಗಿಲ್ಲಿ ನಟ ಬಿಗ್ ಬಾಸ್ ಅಲ್ಲಿ ಇರೋದು ನೋಡಿದ್ದೀರಾ ಎಲ್ರು? ಏನ್ ಅನ್ಸುತ್ತೆ? ತುಂಬಾ ಖುಷಿ ಆಯ್ತದೆ. ಹೌದಾ? ಬೇರೆ ಯಾರು ಗೆಲ್ಲೋದು ಬೇಡವಾ? ಅವರೇ ಗೆಲ್ಬೇಕಾ? ಯಾವಾಗಿಂದ ನೋಡಿದ್ದೀರಾ? ನಿಮ್ ಜೊತೆ ಎಲ್ಲ ಆಟ ಆಡಕ್ಕೆಲ್ಲ ಹೌದಾ? ಈಜೆಲ್ಲ ಆಡಕ್ ಹೋಗ್ತಾ ಇದ್ರಾ ನೀವು? ಈಗ ಇಲ್ಲಿ ನಿಮ್ ಜೊತೆ ಹೆಂಗಿದ್ರು ಮನೇಲೂ ಹಂಗೆ ಇದ್ದಾರಾ? ಓಕೆ, ಇವಾಗ ಗೆದ್ ಬರ್ಬೇಕಂತಾರ ಅಥವಾ ಬೇರೆಯವ್ರು ಗೆಲ್ಲಿ ಅಂತಾರ? ಓಕೆ, ನಿಮ್ಗೂ ಕಿಟ್ಲೆ ಮಾಡ್ತಾ ಇದ್ರಾ? ಬಿಗ್ ಬಾಸ್ ಮನೇಲಿ ಕಿಟ್ಲೆ ಮಾಡ್ತಾರಲ್ಲ ಹಂಗೆ? ಓಕೆ ಓಕೆ.